ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಎಲ್ಲ ಭಗವದ್ಭಕ್ತರಲ್ಲಿ ವಿಶೇಷವಾಗಿ ಒಂದು ವಿನಂತಿ. ಎಲ್ಲ ಭಗವದ್ಭಕ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪಂಚಮುಖಿ ಮುಖ್ಯಪ್ರಾಣ ಸೇವಾ ಬಳಗ ಯಲಹಂಕ, ವಿಶೇಷವಾಗಿ ಯಲಹಂಕ ವಾಸಿಗಳು ಅದರ ಸುತ್ತಮುತ್ತಲಿನಲ್ಲಿರುವಂತಹ ಜನಕ್ಕೆ ತುಂಬ ತಿಳಿದಂತಹ ಒಂದು ಸಂಸ್ಥೆ. ನಮ್ಮ ಶ್ರೀನಾಥ್ ಅದರ ಕಾರ್ಯದರ್ಶಿಯಾಗಿ ಅನೇಕ ಭಗವಂತನ ಗುರುಗಳ ಸೇವೆಯನ್ನು ಮಾಡಿದ್ದಾರೆ. ಕರೋನಾ ಕಾಲದಲ್ಲಿ 64 ದಿವಸ ಉಪನ್ಯಾಸದ ಒಂದು ಅಭಿಯಾನವನ್ನು ಇಟ್ಟುಕೊಂಡಿದ್ದರು. ಹರಿವಾಯು ಗುರುಗಳು ಪ್ರೀತರಾಗಿ ವಿಶೇಷವಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅವರದೊಂದು ಅಭಿಲಾಷೆ, ಒಂದು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕಾ ವೃಂದಾವನ ಇರುವ ಒಂದು ತಾಣವನ್ನು ನಿರ್ಮಾಣ ಮಾಡಬೇಕು ಅಂತ ಜಾಗದಿಂದ ಹಿಡಿದು ರಾಯರ ಮೇಲೆ ಅವರು ಭಾರ ಹಾಕಿದ್ರು. ಗುರುರಾಜರು ಅವರಿಗೆ ಒಂದು ಜಾಗವನ್ನು ಕಡಿಮೆ ಬೆಲೆಯಲ್ಲಿ ಕೊಡಿಸಿದ್ದಾರೆ. ಇನ್ನೊಂದು ಸ್ವಲ್ಪ ಅದಕ್ಕೆ ಹಣವನ್ನು ಸಂದಾಯ ಮಾಡಬೇಕಾಗಿದೆ. ಅನೇಕ ಭಗವದ್ಭಕ್ತರು ಈಗಾಗಲೇ ಅದಕ್ಕೆ ದೇಣಿಗೆಯನ್ನು ನೀಡಿದ್ದಾರೆ. ಈ ಬಾರಿ 64 ದಿವಸ ರಾಯರ ಪೂಜೆ ಅಂತ ಮನೆ ಮನೆಗಳಲ್ಲಿ ರಾಯರ ಪೂಜೆ ಅನ್ನುವ ಶೀರ್ಷಿಕೆಯಲ್ಲಿ ಅವರು ಮಾಡಲಿಕ್ಕೆ ಹೊರಟಿದ್ದಾರೆ. ಅದರಿಂದ ಬಂದ ಹಣವನ್ನು ಆ ಜಾಗಕ್ಕೆ ಹಾಕಿ ಮುಂದೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಭವ್ಯವಾದ ಮೃತ್ತಿಕಾ ವೃಂದಾವನವನ್ನು ನಿರ್ಮಾಣ ಮಾಡುವ ಒಂದು ಪ್ರಯತ್ನದ ಶೀಲರಾಗಿದ್ದಾರೆ. ಎಲ್ಲ ಭಗವದ್ಭಕ್ತರು ಈ ಒಂದು ಸತ್ಕಾರ್ಯದಲ್ಲಿ ಕೈಜೋಡಿಸಿ ರಾಯರ, ಮುಖ್ಯ ಪ್ರಾಣದೇವರ ಹಾಗೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲಿ ಒಂದು ಪ್ರಾರ್ಥನೆ. 64 ದಿವಸಗಳು ಅಂತ ಅವರು ಅದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ. ಏನು ಈ 64ರ ಹಿಂದೆ? ಪ್ರಾಯ ರಾಯರ ಚರಿತ್ರೆಯನ್ನು ಕೇಳಬೇಕಾದರೆ 64 ಅನ್ನೋದು ರಾಯರ ಪರಮಗುರುಗಳು ವಿಜಯೇಂದ್ರ ಸ್ವಾಮಿಗಳು, ಅವರಿಗೆ 64 ವಿದ್ಯೆ ಬರ್ತಾಯಿತ್ತು ಅಂತ, ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರು ಅಂತ ನಾವು ಕೇಳ್ತೇವೆ. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ ಅಂತ. ಆ ದಿಶೆಯಲ್ಲಿ 64 ವಿದ್ಯೆಗೆ ಗುರುಗಳು ವಿಜಯೇಂದ್ರರು, ಅವರ ಕೃಪಾಪಾತ್ರರು ರಾಘವೇಂದ್ರರು. ರಾಘವೇಂದ್ರರಿಗೂ ವಿಶೇಷವಾಗಿ ಅದೆಲ್ಲದರ ಪರಿಚಯವೂ ಇತ್ತು. ಇದಲ್ಲದೆ ಸಾಂಕೇತಿಕವಾಗಿ 64ನ್ನು 6, 4 ಅಂತ ನಾವು ಬಿಡಿಸಿದಾಗ 6 ಬಿಡಬೇಕು. ಅರಿಷಡ್ವರ್ಗ ಅಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಬಿಡಬೇಕು. ಇದನ್ನು ಬಿಟ್ಟಾಗ ನಾವು 4 ಸಾಧಿಸಬಹುದು ಅಂತ. ಅದ್ಯಾವುದು? ಚತುರ್ವಿಧ ಪುರುಷಾರ್ಥಗಳು: ಧರ್ಮ, ಅರ್ಥ, ಸತ್ಕಾಮನೆಗಳು. ಏಕಾದಶಿ ಉಪವಾಸ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ವಾಯುಸ್ತುತಿ ಸುಮಧ್ವ ವಿಜಯ ಪಾರಾಯಣ ಮಾಡಬೇಕು ಅನ್ನೋ ಕಾಮ, ಹಾಗೂ ಮೋಕ್ಷ. ಈ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಬೇಕು, ಅರಿಷಡ್ವರ್ಗಗಳನ್ನು ಬಿಡಬೇಕು ಅನ್ನೋದಕ್ಕೆ 64 ಸಂಕೇತ ಇದ್ದಂತೆ ಇದೆ. 6 + 4 10 ಅಂತಾಗತ್ತೆ. 10 ಅಂದರೆ ನಮ್ಮಲ್ಲಿ ಪೂರ್ಣ ಅಂತ. ಮಧ್ವಾಚಾರ್ಯರನ್ನು ದಶಪ್ರಮತಿ ಅಂತ ಕರೀತಾರೆ. ಹಾಗಾಗಿ ನಾವು ಪೂರ್ಣರಾಗಬೇಕು. ಪೂರ್ಣಪ್ರಜ್ಞರ ಅನುಗ್ರಹದಿಂದ ಹಾಗೂ ರಾಘವೇಂದ್ರರ ಅನುಗ್ರಹದಿಂದ ನಮ್ಮ ಯಥಾಯೋಗ್ಯವಾಗಿ ನಾವು ಪರಿಪೂರ್ಣರಾಗಿ ಬೆಳೀಬೇಕು ಅನ್ನುವ ದಿಶೆಯಲ್ಲೂ 64 ಅನ್ನೋದು ಹೊಂದಾಣಿಕೆ ಆಗುತ್ತೆ. ಎಲ್ಲ ಭಗವದ್ಭಕ್ತರು ಅವರವರಿಗೆ ದೇವರು ಶಕ್ತಿ ಕೊಟ್ಟಷ್ಟು ಸಹಾಯವನ್ನು ಮಾಡಿ ಈ ಒಂದು ಅಭಿಯಾನವನ್ನು ಪರಿಪೂರ್ಣ ಮಾಡಿ ರಾಯರ, ವಾಯುದೇವರ, ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ವಿಶೇಷ ಅಂದರೆ ಇದು ಶುರು ಆಗೋದು ಶ್ರೀಪಾದರಾಜರ ಆರಾಧನೆಯಿಂದ.
ಮುಗಿಯೋದು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ. 2 ಮಹಾನುಭಾವರ ಆರಾಧನೆಯಲ್ಲಿ ಈ ಕಾರ್ಯಕ್ರಮ ಶುರುವಾಗಿ ಮುಗೀತಾ ಇದೆ. ಎಲ್ಲರೂ ಅವರವರ ಮನೆಗೆ ರಾಯರ ಪೂಜೆಯ ಕೈಂಕರ್ಯವನ್ನು ಮಾಡುವ ಶ್ರೀನಾಥ್ ಅವರನ್ನು ಕರೆಸಿ ರಾಯರ ಪೂಜೆಯನ್ನು ಮಾಡಿಸಿ ಮನೆಯನ್ನು ಪವಿತ್ರಗೊಳಿಸಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿರಿ ಅಂತ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ಹರಯೇ ನಮಃ.